ಹಲೋ ಎವ್ರಿವನ್, ವೆಲ್ಕಮ್ ಟು ಯುವರ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಣಮೆಣಸು ಮತ್ತು ಶುಂಠಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಮನೆಗೆ ಗೆಸ್ಟ್ ಬರೋರು ಜಾಸ್ತಿ ಇರ್ತಾರೆ, ಹೇಳೋಕ್ಕಾಗಲ್ಲ. ಊಟಕ್ಕೆ ಬರ್ಬೋದು, ತಿಂಡಿಗೆ ಬರ್ಬೋದು, ಅಥವಾ ಸ್ನ್ಯಾಕ್ಸ್ ಟೈಮಿಗೆ ಬರ್ಬೋದು. ನಾವು ಈ ಥರ ಚಟ್ನಿ ಪಚಡಿ ಏನಾದರೂ ಮಾಡಿಟ್ಕೊಂಬಿಟ್ರೆ ನಮಗೆ ಒಳ್ಳೆಯದು, ಮ್ಯಾನೇಜ್ ಮಾಡಲಿಕ್ಕೆ ಆಗುತ್ತೆ. ಊಟ ಟೈಮಿಗೆ ಬಂದಾಗ ಈ ಥರ ಚಟ್ನಿ ಪಚಡಿಯಲ್ಲಿ ನಾವು ರೊಟ್ಟಿ, ಚಪಾತಿ ಅಥವಾ ಅನ್ನಕ್ಕಾದರೂ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಧೈರ್ಯ ಇರುತ್ತೆ. ಯಾಕೆಂದರೆ ಗೆಸ್ಟ್ ಬಂದಾಗ ಸಾಂಬಾರು ಚಟ್ನಿ ಮೇಲೆ ನಾವು ಸಾಂಬಾರು ಸಾರು ಮೇಲೆ ಡಿಪೆಂಡ್ ಇರೋಕ್ಕಾಗಲ್ಲ. ಈ ಥರ ಪಚಡಿ ಚಟ್ನಿ ಎಲ್ಲ ಮಾಡಿದರೆ ಮ್ಯಾನೇಜು ಮಾಡ್ಕೋಬೋದು. ಹಾಗೆ ಈಗ ಚಳಿಗಾಲ ಇರೋದ್ರಿಂದ ಸ್ಪೈಸಿಯಾಗಿ ತಿನ್ನಬೇಕು ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಇದೇ ಕರೆಕ್ಟು ಅಂದ್ಬಿಟ್ಟು ಶುಂಠಿ ಮತ್ತು ಒಣಮೆಣಸಿನ ಚಟ್ನಿ ಮಾಡ್ತಾಯಿದ್ದೀನಿ ಇವತ್ತು. ಇಲ್ಲಿ ನಾನು ಒಣಮೆಣಸನ್ನು ಸ್ವಲ್ಪ 10 ನಿಮಿಷ ನೆನೆ ಹಾಕಿಟ್ಟಿದ್ದೀನಿ. ಹಾಗೆ ಶುಂಠಿ ಕೂಡ ಚೆನ್ನಾಗಿ ತೊಳೆದು ಹೆಚ್ಕೊಳ್ತಾ ಇದ್ದೀನಿ. ಇವೆರಡನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಶುಂಠಿ ಹೆಚ್ಚಿಟ್ಟಿರೋಂಥ ಶುಂಠಿ, ಹಾಗೆಯೇ ಕರಿಬೇವು, ಹುಣಸೆ ಹಣ್ಣು, ಹಾಗೆಯೇ ನೆನೆಸಿರೋಂಥ ಒಣಮೆಣಸು ಹಾಕಿ ರುಬ್ಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ತರಿಯಾಗಿ ಇರುತ್ತೆ, ಚೆನ್ನಾಗೂ ಬರುತ್ತೆ. ಹಾಗೆ ನಿಮಗೆ ಸ್ವಲ್ಪ ಸ್ಪೈಸಿ ಬೇಕು ಅಂತಂದರೆ ಒಂದು 3-4 ಓಂಕಾಳು ಇರುತ್ತಲ್ಲ, ಅದು ಕೂಡ ಹಾಕ್ಕೋಬೋದು. ಹಾಗೆಯೇ ಇದು ಬೆಳ್ಳುಳ್ಳಿ ಇರುತ್ತಲ್ಲ, ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಒಬ್ಬರೊಬ್ಬರು ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾರೆ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇತ್ತು ಅಂತಂದರೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಇಲ್ಲಿ ನಾನು ಬೆಳ್ಳುಳ್ಳಿ ಹಾಕಿಲ್ಲ. ನಿಮಗೆ ಬೇಕು ಅಂತಂದರೆ ಬೆಳ್ಳುಳ್ಳಿ ಹಾಕಿದ್ರೂ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಕ್ಕೊಳ್ಳಿ. ಹೀಗೆ ನೀವು ಅಷ್ಟೇ ರುಬ್ಕೊಂಡ್ರೆ ಈ ಥರ ತರಿಯಾಗಿ ಬರುತ್ತೆ. ರೊಟ್ಟಿ ಚಪಾತಿಗೆ ತರಿಯಾಗಿ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ಪುಟಾಣಿ ಹಾಕಿ ರುಬ್ಬಿದ್ದೀನಿ, ಯಾಕೆಂದರೆ ನನಗೆ ಗ್ರೇವಿ ಸ್ಟ್ರಕ್ಚರಲ್ಲಿ ಬರಬೇಕಲ್ಲ. ಹಾಗಾಗಿ ನಾನು ಪುಟಾಣಿ ಹಾಕಿ ಒಂದು ಸ್ವಲ್ಪ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಕೊಟ್ಬಿಟ್ಟು ಈ ಥರ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಒಂದು 3-4 ದಿನವೂ ಬರುತ್ತೆ. ಇದನ್ನು ಪುಟಾಣಿ ಹಾಕಲಿಲ್ಲ ಅಂತಂದರೆ 1 ಮಂತ್ ತನಕನೂ ಇದು ಚಟ್ನಿ ಬರುತ್ತೆ. 1 ಮಂತ್ ತನಕನೂ ಯೂಸ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಹುರಿದಿಟ್ಟಿರುವಂತಹ ಸಾಸಿವೆ ಮತ್ತು ಮೆಂತ್ಯ ಕೂಡ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಉಪ್ಪಿನಕಾಯಿ ಚಟ್ನಿ ಈ ಥರ ಮಾಡೋ ಟೈಮಲ್ಲಿ ನಾನು ಒಂದು ಸ್ವಲ್ಪ ಮೆಂತ್ಯ ಮತ್ತು ಸಾಸಿವೆನ ಪುಡಿ ಮಾಡಿ ಹಾಕ್ತೀನಿ. ಯಾಕಂದರೆ ಅದೊಂಥರ ಸೈಡಿಗೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಹಾಕ್ಕೊಂಡು ತಿನ್ನೋ ಟೈಮ್ನಲ್ಲಿ ಮಾತ್ರ ಒಳ್ಳೆ ಟೇಸ್ಟ್ ಇರುತ್ತೆ. ಈ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಈ ಥರ ಚಟ್ನಿ, ಗೊಜ್ಜು ಈ ಥರ ತಿನ್ನಬೇಕು ಅನಿಸುತ್ತೆ, ಖಾರ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಈ ಥರ ಚಟ್ನಿ ಮಾಡಿಟ್ಕೊಂಬಿಟ್ರೆ ಎಲ್ಲದಕ್ಕೂ ಬರುತ್ತೆ. ಬ್ರೆಡ್ಡಿಗೂ ಬರುತ್ತೆ, ನೀವು ಬೇಕಾದ್ರೆ ಟ್ರೈ ಮಾಡಿ. ಬ್ರೆಡ್ಡಿಗೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇನ್ನು ಈ ವಿಡಿಯೋದಲ್ಲೇ ತೋರಿಸ್ತೀನಿ ಬ್ರೆಡ್ ಜೊತೆಗೆ ನಾನು ಯಾವ ಥರ ಈ ಚಟ್ನಿನ ಯೂಸ್ ಮಾಡ್ಕೊಳ್ತೀನಿ ಅಂತ. ನೋಡಿ, ಈ ಥರ ಸ್ಟ್ರಕ್ಚರಲ್ಲಿ ನಾನು ಇವತ್ತು ಮಾಡಿಕೊಂಡೆ. ಯಾಕಂದರೆ ಗೆಸ್ಟ್ ಬರೋರಿದ್ರು ಅಂತ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈಗ ಚಟ್ನಿ ವಿತ್ ಬ್ರೆಡ್, ಈ ಚಟ್ನಿನ ಬ್ರೆಡ್ ಜೊತೆ ಹೇಗೆ ನಾವು ಸರ್ವ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಈರುಳ್ಳಿ ಮತ್ತು ಟೊಮೆಟೊ ಹೆಚ್ಕೊಂಡಿದ್ದೀನಿ. ಹಾಗೆ ಚಟ್ನಿ ಮಾಡಿರೋ ಪಾತ್ರೆಯಲ್ಲೇ ನಾನು ಏನು ಮಾಡ್ತೀನಿ, ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇವೆರಡು ಈರುಳ್ಳಿ ಮತ್ತು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆಯೇ ಸ್ವಲ್ಪ ಪನ್ನೀರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಿಷ್ಟು ಮಿಶ್ರಣನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ಉಪ್ಪು, ಅದಾದಮೇಲೆ ಇನ್ನೂ ಸ್ವಲ್ಪ ನಿಮಗೆ ಖಾರ ಬೇಕು ಅಂತಂದರೆ ಒಣಮೆಣಸು ಹಾಕ್ಕೊಳ್ಳಿ. ನಾನು ಅದ್ರ ಬದಲು ಚಟ್ನಿನೇ ಹಾಕ್ತೀನಿ, ಯಾಕಂದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಚಟ್ನಿನೇ ಹಾಕಿ ಫ್ರೈ ಮಾಡ್ಕೊತೀನಿ. ಆಮೇಲೆ ಒಂದು ಬ್ರೆಡ್ ಸ್ಲೈಸ್ ತೊಗೊಂಬಿಟ್ಟು ಅದಕ್ಕೆ ಇನ್ನು ಸ್ವಲ್ಪ ಚಟ್ನಿನ ಪುದೀನ ಚಟ್ನಿ ಮಾಡಿಟ್ಕೊಂಡಿದ್ದೆ ಬೆಳಗ್ಗೆ. ಹಾಗಾಗಿ ಸ್ವಲ್ಪ ಅದನ್ನು ಈ ಥರನೂ ಸ್ಲೈಸ್ ಮೇಲೆ ಹಾಕ್ತಾ ಹೋಗ್ತೀನಿ. ಅದು ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ನಾನು ಹಾಕಿರೋದು, ಜಾಸ್ತಿ ಏನಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ಈ ಶುಂಠಿ ಚಟ್ನಿನ ಹಾಕ್ತೀನಿ. ತುಂಬಾ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ. ಆಮೇಲೆ ಇದನ್ನು ಹಾಕ್ಬಿಟ್ಟು ಮಿಶ್ರಣನ ಹಾಕ್ಬಿಟ್ಟು ಸ್ಯಾಂಡ್ವಿಚ್ ಥರ ಮಾಡಿಬಿಟ್ಟು ನಾವು ಕೊಟ್ಟರೆ ಇನ್ನೂ
ಚೆನ್ನಾಗಿ ಬರುತ್ತೆ. ನಾನು ಈ ಥರ ಶುಂಠಿ ಚಟ್ನಿ ಮಾಡಿಟ್ಕೊಂಡಾಗ ಈ ಥರ ಒಂದು ಮಾಡಿ ನಾನು ಸ್ಲೈಸ್ ಮಾಡಿ ಸ್ಯಾಂಡ್ವಿಚ್ ಮಾಡ್ಕೊಳ್ತೀನಿ. ನಂಗೆ ತುಂಬ ಇಷ್ಟ. ಹಾಗಾಗಿ ಈ ಥರ ಒಂದು ಸ್ಯಾಂಡ್ವಿಚ್ ಮಾಡ್ಕೊಳ್ಳೋಕ್ಕೆ ಈ ಚಟ್ನಿ ಕೂಡ ಯೂಸ್ ಆಗುತ್ತೆ. ಈ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಮಾಡಿಕೊಂಡು ತಿನ್ನಿ, ಕಮೆಂಟ್ ಮಾಡಿ ಹೇಳಿ ನಿಮಗೆ ಇಷ್ಟ ಆಯಿತಾ ಅಂತ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.